ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾನು ಟಾಟಾ ಏಸ್ ಗೋಲ್ಡ್ ಮತ್ತು ಮಹೇಂದ್ರ ಜೀತೋ ವೆಹಿಕಲ್ ಏನಿದೆ ಈ ಎರಡು ಗಾಡಿಯ ಬಗ್ಗೆ ನಾನು ಕಂಪ್ಯಾರಿಸನ್ ವಿಡಿಯೋ ಮಾಡ್ತೀನಿ. ಸೊ ಗೆಳೆಯರೆ, ಗಾಡಿ ತೆಗೆಯೋರಿಗೊಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ, ಒಂದು ಜೀತೋ ಗಾಡಿ ತಗೊಳ್ಳೋಣ ಇಲ್ಲ ಟಾಟಾ ಏಸ್ ಗಾಡಿ ತಗೊಳ್ಳೋಣ ಅನ್ನೋದು. ಯಾಕೆಂದರೆ ಎರಡು ಗಾಡಿ ಕೂಡ ನಾವು ಇಂಡಿಯನ್ ರೋಡ್ಸಲ್ಲಿ ತುಂಬ ಫೆಮಿಲಿಯರ್ ಆಗಿ ನೋಡ್ತೀವಿ. ಸೊ ಗೆಳೆಯರೆ, ಏನು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಇದು ಟಾಟಾ ಏಸು, ಇದು ಜೀತೋ ವೆಹಿಕಲ್ಲು. ನಿಮಗೆಲ್ಲರಿಗೂ ಗೊತ್ತೇ ಇದೆ, ರೋಡಲ್ಲಿ ನೋಡೇ ಇರ್ತೀರಾ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಕಣ್ಣಿಗೆ ಬೀಳುವಂಥ ವೆಹಿಕಲ್ ಇವು ಆಲ್ ಓವರ್ ಇಂಡಿಯಾ. ಸೊ ಇವತ್ತೇನು ಅಂತಂದರೆ ನಾನು ಎರಡು CNG ವರ್ಷನ್ ವೆಹಿಕಲ್ ಮೇಲೆ ಮಾತ್ರ ನಾನು ಕಂಪ್ಯಾರಿಸನ್ ಮಾಡ್ತೀನಿ. ನೋಡಿ, ಇದರಲ್ಲಿ ಬಂದುಬಿಟ್ಟು 3 ರೀತಿ ಫ್ಯೂಲ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಟಾಟಾ ಏಸ್ ಗೋಲ್ಡಲ್ಲಿ ಡೀಸೆಲ್ ಬರುತ್ತೆ, ಪೆಟ್ರೋಲ್ ಬರುತ್ತೆ, CNG ಬರುತ್ತೆ. ಅಂದರೆ ಪೆಟ್ರೋಲ್ CNG ಎರಡು ಒಂದೇ, ಡೀಸೆಲ್ ಮಾತ್ರ ಬೇರೆ ಇರುತ್ತೆ. ಹಾಗೆಯೇ ಜೀತೋ ವೆಹಿಕಲಲ್ಲಿ ಸಮೇತ ನಿಮಗೇನು ಅಂತಂದರೆ ನೋಡಿ, ಡೀಸೆಲ್ ವರ್ಷನು ಬರುತ್ತೆ ಪ್ಲಸ್ CNG ಪೆಟ್ರೋಲ್ ವರ್ಷನು ಬರುತ್ತೆ. ಜೀತೋ ವೆಹಿಕಲಲ್ಲಿ ಡೀಸೆಲ್ ಇಂಜಿನಲ್ಲಾದರೆ ನೋಡಿ 32 ಲೀಟರ್ಸ್ ಮೈಲೇಜ್ ಕೊಡುತ್ತೆ, 32 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡುತ್ತೆ. CNGಲಾದರೆ ನೋಡಿ 35ಇಂದ 37 ಕಿಲೋಮೀಟರ್ ಪರ್ kg ಕೊಡುತ್ತೆ ಮೈಲೇಜ್. ಹಾಗೆಯೇ ಪೆಟ್ರೋಲಲ್ಲಾದರೆ ಪ್ಯೂರ್ ಪೆಟ್ರೋಲಲ್ಲಿ ಗಾಡಿ ಓಡಿಸ್ತೀರಾ ಅಂದರೆ ನೋಡಿ 21.2 ಕಿಲೋಮೀಟರ್ ಮೈಲೇಜ್ ಜೀತೋ ವೆಹಿಕಲಲ್ಲಿ ಸಿಗುತ್ತೆ. ಹಾಗೆಯೇ ಗೆಳೆಯರೆ, ಇದರಲ್ಲಿ ಟಾಟಾ ಏಸ್ ಗಾಡಿ ಬಗ್ಗೆ ನೋಡೋಣ. ನೋಡಿ, ಟಾಟಾ ಏಸ್ ಎಲ್ಲ ಆದರೆ ನೋಡಿ ಏನು ಅಂತಂದರೆ 700cc DI ಇಂಜಿನ್ ಬರುತ್ತೆ. ಏನು ಅಂತಂದರೆ ಡೀಸೆಲ್ ಗಾಡಿ ಆದರೆ ಅದು 2 ಸಿಲಿಂಡರ್ ಗಾಡಿ ಆಗಿರುತ್ತೆ. ಈ ಒಂದು ಟಾಟಾ ಏಸ್ ವೆಹಿಕಲಲ್ಲಿ ನೋಡಿ 2 ಸಿಲಿಂಡರ್ 700cc DI ಇಂಜಿನ್ ಬರುತ್ತೆ, ಡೀಸೆಲ್ ವರ್ಷನ್ ಆಗಿದ್ರೆ. ಅದು ಬಂದು 22 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡುತ್ತೆ ಡೀಸೆಲಲ್ಲಾದರೆ. ನೋಡ್ತಾ ಇರ್ಬೋದು, ಇಲ್ಲಿ ಟಾಟಾ ಏಸ್ ಗೋಲ್ಡ್ ಗಾಡಿ CNG ಪ್ಲಸ್ ಏನು ಅಂತಂದರೆ 21ಇಂದ 22 ಕಿಲೋಮೀಟರ್ ಪರ್ kg ನಿಮಗೆ ಮೈಲೇಜನ್ನು ಕೊಡುತ್ತೆ. ಏನು ಅಂತಂದರೆ ಈ ಒಂದು ವೆಹಿಕಲ್ನ ಟಾಟಾ ಏಸ್ನ ಪೇಲೋಡ್ ಕೆಪಾಸಿಟಿ ಬಂದು CNG ಗಾಡೀಲಿ 900 kgs ಇದೆ, 900 kg. ಆದರೆ ನಿಮಗೆ ಜೀತೋದಲ್ಲಿ ಪಾಸಿಂಗ್ ಬರೋದು 650 kg ಮಾತ್ರ. ಓಕೆನಾ. ಪವರ್ ಬಂದು 26 HP ಬರುತ್ತೆ ಟಾಟಾ ಏಸ್ ಗಾಡೀಲಿ. ಜೀತೋದಲ್ಲಿ ನಿಮಗೆ 20 HP ಬರೋದು. ನೋಡಿ 6 HP ಡಿಫ್ರೆನ್ಸ್ ಇದೆ. ಟಾರ್ಕ್ ಬಂದು 50 ನ್ಯೂಟನ್ ಮೀಟರ್ ಟಾರ್ಕ್ 2500 RPM ಅಲ್ಲಿ ಸಿಗುತ್ತೆ ಟಾಟಾ ಏಸಲ್ಲಿ. ಜೀತೋದಲ್ಲಾದರೆ ನೋಡಿ 44 ನ್ಯೂಟನ್ ಮೀಟರ್ ಟಾರ್ಕು, ಅದು 1600ಇಂದ 2200 RPM ಅಲ್ಲಿ ಬರುತ್ತೆ. ಹಾಗೆಯೇ ಗೆಳೆಯರೆ, ಬಾಡಿ ಸೈಜ್ ನೋಡ್ಬೋದು, 8.2 ಅಡಿ ಉದ್ದ, 4.9 ಅಡಿ ಅಗಲ ಬರುತ್ತೆ. ಜೀತೋದಲ್ಲಾದರೆ ನೋಡಿ ಗೆಳೆಯರೆ 7.4 ಅಡಿ ಉದ್ದ, 4.9 ಫೀಟ್ ಅಗಲ ಬರುತ್ತೆ. ವಾರಂಟಿ ನೋಡ್ತಿರ್ಬೋದು, ಗಾಡಿಯ ಒಂದು ವಾರಂಟಿ 2 ವರ್ಷ 72,000 ಕಿಲೋಮೀಟ್ರು. ಜೀತೋ ಆದರೆ 3 ವರ್ಷ 72,000 ಕಿಲೋಮೀಟ್ರು. ಹಾಗೆಯೇ ಸರ್ವಿಸ್ ಇಂಟರ್ವಲ್ 10,000 ಕಿಲೋಮೀಟ್ರಿಗೆ ನೀವು ಆಯಿಲ್ ಸರ್ವಿಸ್ ಮಾಡಬೇಕಾಗಿರುತ್ತೆ. ಹಾಗೆಯೇ ಗೆಳೆಯರೆ, ಮೇಯ್ನ್ ಆಗಿ ಬರೋದು ನೋಡಿ, ಇಲ್ಲೇ ಡಿಫ್ರೆನ್ಸ್ ಬರೋದು ಯಾವುದು ಅಂತಂದರೆ ಇಂಜಿನ್ ಪರ್ಫಾರ್ಮೆನ್ಸಲ್ಲಿ. ನೋಡಿ, ಟಾಟಾ ಏಸ್ಗೆ ನಿಮಗೆ ಮಲ್ಟಿ ಪಾಯಿಂಟ್ ಗ್ಯಾಸ್ ಇಂಜೆಕ್ಷನ್ ಬರುತ್ತೆ, ಆದರೆ ನಿಮಗೆ ಜೀತೋದಲ್ಲಿ 4 ಸ್ಟ್ರೋಕ್ ಪಾಸಿಟಿವ್ ಇಂಜೆಕ್ಷನ್ CNG ಬರುತ್ತೆ. ಎರಡು ಆಲ್ಮೋಸ್ಟ್ ಸಿಮಿಲರ್ ಇಂಜಿನೇ, ಬಟ್ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ಇಲ್ಲಿ ನೋಡಿ, ಇಂಜಿನ್ ಡಿಸ್ಪ್ಲೇಸ್ಮೆಂಟು ಟಾಟಾ ಏಸಲ್ಲಿ ನೋಡಿ 694cc, ಜೀತೋ ವೆಹಿಕಲಲ್ಲಾದರೆ ನಿಮಗೆ 625cc. ಇದರಲ್ಲೂ ವ್ಯತ್ಯಾಸ ಇದೆ. ಮತ್ತು ಮೇಜರ್ ಡಿಫ್ರೆನ್ಸ್ ಬರೋದು ಇಲ್ಲೇ ನೋಡಿ, ಇಂಜಿನ್ ಸಿಲಿಂಡರ್ಸು ಟಾಟಾ ಏಸ್ಗೆ ನಿಮಗೆ 2 ಸಿಲಿಂಡರ್ ಬರುತ್ತೆ, ಆದರೆ ಜೀತೋದಲ್ಲಿ 1 ಸಿಲಿಂಡರ್ ಬರೋದು. ಸೊ ಇದೇ ಇದರ ಒಂದು ಮೇಜರ್ ಡಿಫ್ರೆನ್ಸು. ಅಂದರೆ ಅರ್ಥ ಏನು ಅಂತಂದರೆ ಟಾಟಾ ಏಸ್ದು ಇಂಜಿನ್ನು ಜೀತೋ ಇಂಜಿನ್ಗಿಂತ ದೊಡ್ಡದಿದೆ. ಪವರಲ್ಲಿ ನೋಡಿ, ಇದು 26 HP, ಇದು 20 HP. ಹಾಗೆಯೇ ಕ್ಲಚ್ ಬಂದು ಸಿಂಗಲ್ ಡ್ರೈ ಪ್ಲೇಟೇ ಬರೋದು ಎರಡಕ್ಕೂ. ಹಾಗೆ ಗೇರ್ ಬಾಕ್ಸ್ ನೋಡಿ, ಟಾಟಾ ಏಸಲ್ಲಿ ನಿಮಗೆ 6 ಫಾರ್ವರ್ಡ್ 1 ರಿವರ್ಸ್ ಗೇರ್ ಬಾಕ್ಸ್ ಬರುತ್ತೆ ಟಾಟಾ ಏಸಲ್ಲಿ. ಆದರೆ ನಿಮಗೆ ಜೀತೋದಲ್ಲಿ 4 ಸ್ಪೀಡ್ ಪ್ಲಸ್ 1 ರಿವರ್ಸು. ನೋಡಿ ಡಿಫ್ರೆನ್ಸ್ ನೋಡಿ, ಇಂಜಿನ್ನಲ್ಲಿ ನೋಡಿ, ಇಂಜಿನ್ ದೊಡ್ಡದಾಯಿತು, ಗೇರ್ ಬಾಕ್ಸು ದೊಡ್ಡದು ಬೇಕು ಇದಕ್ಕೆ. ಬಟ್ ಜೀತೋದಲ್ಲಿ ನೋಡಿ 4 ಸ್ಪೀಡ್ ಪ್ಲಸ್ 1 ರಿವರ್ಸ್, ಆದರೆ ಇದರಲ್ಲಿ 6 ಸ್ಪೀಡ್. ಇದರಲ್ಲಿ ನೋಡಿ GBS 65 ಸಿಂಕ್ರೋಮೆಸ್ ಗೇರ್ ಬಾಕ್ಸ್ ಬರುತ್ತೆ, ಇದರಲ್ಲಿ ಜೀತೋದಲ್ಲಿ ಕೇವಲ ಸಿಂಕ್ರೋಮೆಸ್ ಬರೋದು. ಓಕೆನಾ. ಆಮೇಲೆ ಮ್ಯಾಕ್ಸ್ ಸ್ಪೀಡ್ ಬಂದು ಎರಡು ವೆಹಿಕಲ್ಲು ಏನು ಅಂತಂದರೆ 70 ಕಿಲೋಮೀಟರ್ ಪರ್ ಹವರ್ ಆಗಿರುತ್ತೆ. ಎರಡು ಕೂಡ BS6 ನಾರ್ಮಲ್ಸಲ್ಲೇ ಇರುತ್ತೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡಿ, ಟಾಟಾ ಏಸಲ್ಲಿ ನಿಮಗೆ 70 ಲೀಟರ್ಸ್ದು ದೊಡ್ಡ ಟ್ಯಾಂಕ್ ಸಿಗುತ್ತೆ, ಆದರೆ ಜೀತೋದಲ್ಲಿ 45 ಲೀಟರ್ಸ್ದು ಟ್ಯಾಂಕ್ ಸಿಗೋದು. ಬಹುಮುಖ್ಯವಾದ ಒಂದು ಮಾಹಿತಿ ಏನು ಅಂತಂದರೆ ಸೀಟಿಂಗ್ ಕೆಪಾಸಿಟಿ. ಬಟ್ ಇದರಲ್ಲಿ ಏನು ಅಂತಂದರೆ ಎರಡು ಗಾಡೀಲಿ ಡ್ರೈವರ್ ಪ್ಲಸ್ ಒಂದೇ ಒಂದು ಪ್ಯಾಸೆಂಜರ್ಗೆ ಮಾತ್ರ ಅವಕಾಶ ಇರುತ್ತೆ. ಸೊ
ಫ್ರಂಟ್ ಸಸ್ಪೆನ್ಷನ್ ಬಗ್ಗೆ ನೋಡೋಣ. ಫ್ರಂಟ್ ಎಕ್ಸೆಲ್ ವಿತ್ ಪ್ಯಾರಾಬೋಲಿಕ್ ಲೀಫ್ ಸ್ಪ್ರಿಂಗ್ ಬರುತ್ತೆ. ಅಂದ್ರೆ ನಿಮಗೆ ಜೀತೋದಲ್ಲಿ ಬಂದ್ಬಿಟ್ಟು ಕಾಯಿಲ್ ಸ್ಪ್ರಿಂಗ್ ಬರುತ್ತೆ. ರಿಯರ್ ಸಸ್ಪೆನ್ಷನ್ ಲೀಫ್ ಸ್ಪ್ರಿಂಗೇ ಬರೋದು. ಹೈಡ್ರೋಲಿಕ್ ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ವರ್. ಇದು ಸೆಮಿ ಟ್ರೇಲಿಂಗ್ ಆರ್ಮ್ ಬರುತ್ತೆ. ಓಕೆನಾ, ಇದು ವ್ಯತ್ಯಾಸ ಇದೆ. ಏನು ಅಂತಂದ್ರೆ ಇದರಲ್ಲಿ ಪಾಯಿಂಟ್ಸ್ ನಾನು ಟಾಟಾ ಏಸ್ಗೆ ಕೊಡ್ತೀನಿ. ಏಸ್ ಸ್ವಲ್ಪ ರಫ್ ಅಂಡ್ ಟಫ್ ಆಗಿದೆ. ಬಟ್ ಜೀತೋ ಓಕೆ, ಬಟ್ ಸಕ್ಸಸ್ ರೇಷೋ ನೋಡಿದ್ರೆ ಟಾಟಾ ಏಸ್ಗೆ ಯೂಸ್ ಮಾಡಿರೋ ಸಸ್ಪೆನ್ಷನ್ ಅಷ್ಟು ಗಟ್ಟಿಮುಟ್ಟಾಗಿ ಇಲ್ಲ ಜೀತೋದು ಒಂದು ಸಸ್ಪೆನ್ಷನ್. ಓಕೆನಾ, ಎರಡು ಗಾಡಿಗೆ ಆಂಟಿ ರೋಲ್ ಬಾಲ್ ಎಲ್ಲ ಬರಲ್ಲ. ಸೊ ಟೈರ್ ಸೈಜ್ ನೋಡೋಣ. ಟಾಟಾ ಏಸ್ಗೆ ಬಂದ್ಬಿಟ್ಟು 145 R12 LT8 PR ಟೈರ್ ಬರುತ್ತೆ. ಈ ಜೀತೋ ಗಾಡಿಗೂ ಸೇಮ್ 145 R12. ಏನು ಗೊತ್ತಾ, ಮಾರುತಿ 800 ಟೈರ್ ಕೊಟ್ಟಿದ್ದಾರೆ ಎರಡಕ್ಕೂ. ಗ್ರೌಂಡ್ ಕ್ಲಿಯರೆನ್ಸ್ ನೀವು ನೋಡ್ತಿರ್ಬೋದು, ಎರಡು ಗಾಡಿಗೂ 160 mm ಬರುತ್ತೆ. ಆಮೇಲೆ ಟರ್ನಿಂಗ್ ರೇಡಿಯಸ್ 9 ಮೀಟರ್ಲೆ ಎರಡು ಗಾಡಿನೂ U-ಟರ್ನ್ ತಗೊಳುತ್ತೆ. ಫೀಚರ್ಸ್ ಮತ್ತು ಕಂಫರ್ಟ್ ಬಗ್ಗೆ ನೋಡೋಣ. ಎರಡು ಸ್ಟೇರಿಂಗ್ ಟೈಪ್ ಬಂದ್ಬಿಟ್ಟು ಮೆಕ್ಯಾನಿಕಲ್ ಟೈಪೇ ಬರುತ್ತೆ. ಆಮೇಲೆ ಅಡ್ಜಸ್ಟೇಬಲ್ ಸ್ಟೇರಿಂಗು ಟಾಟಾ ಏಸಲ್ಲಿ ಬರಲ್ಲ, ಬಟ್ ನಿಮಗೆ ಜೀತೋದಲ್ಲಿ ಬರುತ್ತೆ. ಯಾಕೆಂತಂದರೆ ಇದು ಸ್ವಲ್ಪ ಡ್ರೈವಿಂಗ್ ಕಂಫರ್ಟ್ನ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಹಾಗೆಯೇ AC ಎರಡು ಗಾಡಿಗೂ ಬರಲ್ಲ. ಆಮೇಲೆ ಡ್ರೈವಿಂಗ್ ಸೀಟ್ ಟೈಪು ಎರಡು ಕೂಡ ಏನು ಅಂತಂದರೆ ಟಾಟಾ ಏಸಲ್ಲಿ ನಿಮಗೆ ಹೆಡ್ ರೆಸ್ಟ್ ಸಿಗುತ್ತೆ, ಹೆಡ್ ರೆಸ್ಟ್ ಮತ್ತು ಹ್ಯಾಂಡ್ ರೆಸ್ಟ್ ಸಿಗುತ್ತೆ. ಆದರೆ ನಿಮಗೆ ಜೀತೋದಲ್ಲಿ ಕೇವಲ ಒಂದು ಸ್ಟ್ಯಾಂಡರ್ಡ್ ಸೀಟ್ ಸಿಗುತ್ತೆ. ಆಮೇಲೆ ಟಾಟಾ ಏಸಲ್ಲಿ ನಿಮಗೆ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್, ಬಾಟಲ್ ಹೋಲ್ಡರು, ಮ್ಯಾಗ್ಝಿನ್ ಹೋಲ್ಡರ್ ಎಲ್ಲ ಸಿಗುತ್ತೆ. ನಿಮಗೆ ಅದರ ಜೀತೋದಲ್ಲಿ ಕೇವಲ ಒಂದು ಮೊಬೈಲ್ ಹೋಲ್ಡರ್ ಮಾತ್ರ ಸಿಗುತ್ತೆ. ಆಮೇಲೆ ಬಹುಮುಖ್ಯವಾದ ಇನ್ನೊಂದು ಮಾಹಿತಿ ಏನು ಅಂತಂದರೆ ಬ್ರೇಕ್ಸ್. ಸೊ ಟಾಟಾ ಏಸ್ಗೆ ನಿಮಗೆ ಫ್ರಂಟಿಗೆ ನಿಮಗೆ ಡಿಸ್ಕ್ ಬರುತ್ತೆ, ಹಿಂದ್ಗಡೆ ನಿಮಗೆ ಡ್ರಮ್ ಬರುತ್ತೆ. ಆಮೇಲೆ ಜೀತೋಗೂ ಸಮೇತ ಫ್ರಂಟ್ ಹೈಡ್ರೋಲಿಕ್ ಡಿಸ್ಕು, ರೇಯರ್ ಬಂದ್ಬಿಟ್ಟು ಹೈಡ್ರೋಲಿಕ್ ಡ್ರಮ್ಮೇ ಬರೋದು. ಓಕೆನಾ. ಸೊ ಪಾರ್ಕಿಂಗ್ ಬ್ರೇಕು, ಕೇಬಲ್ ಆಪರೇಟೆಡ್ ಆ್ಯಕ್ಟಿಂಗ್ ರೇಯರ್ ವೀಲ್ ಎರಡಕ್ಕೂ ಕೂಡ ಸೇಮೇ ಬರೋದು. ಆಮೇಲೆ ಸೀಟ್ ಬೆಲ್ಟ್ಸು ಎರಡಕ್ಕೂ ಇದೆ. ಆಮೇಲೆ ಟ್ಯೂಬ್ಲೆಸ್ ಟೈರ್ಸು ಕಮರ್ಷಿಯಲ್ ವೆಹಿಕಲ್ ಆದ ಕಾರಣ ಎರಡಕ್ಕೂ ಬರಲ್ಲ. ಓಕೆನಾ. ಸೊ ಯಾಕೆ ಈ ಟ್ಯೂಬ್ಲೆಸ್ ಟೈರ್ ಬರಲ್ಲ ಅಂತಂದರೆ ಹೆವಿ ಲೋಡಿಂಗ್ ಎತ್ತುವಂಥ ವೆಹಿಕಲ್ ಆಗಿರುತ್ತೆ, ರಫ್ ಟೈರಿನ್ಗೆ ಮಾಡಿದ ವೆಹಿಕಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಎರಡು ಗಾಡಿಗೆ ಏನು ಅಂತಂದರೆ ನಿಮಗೆ ಟೈರ್ಸು ಬರಲ್ಲ. ಇನ್ನೊಂದು ಏನು ಅಂತಂದರೆ ಇದರ ಒಂದು ಆನ್ ರೋಡ್ ಪ್ರೈಸ್ ಎಷ್ಟಿದೆ ಅಂತ ನೋಡ್ಬೋದು. ಟಾಟಾ ಏಸ್ ಗೋಲ್ಡ್ದು 4.5 ಲಕ್ಷದಿಂದ 6.69 ಲಕ್ಷ ಗಂಟ ಆನ್ ರೋಡ್ ಪ್ರೈಸ್ ಬೆಂಗಳೂರಲ್ಲಿದೆ. ಹಾಗೆಯೇ ಮಹೇಂದ್ರ ಜೀತೋದು ಏನು ಅಂತಂದರೆ ನೀವು ನೋಡ್ತಿರ್ಬೋದು 5.5 ಲಕ್ಷದಿಂದ 6 ಲಕ್ಷ ರೂಪಾಯಿ ತನಕ ಇದೆ. ಬಟ್ ನಾವು ಈಗ ಕ್ಯಾಲ್ಕುಲೇಷನ್ ಮಾಡಿದ ಇಲ್ಲಿ ನೋಡ್ತಿರ್ಬೋದು 5,25,000ದಿಂದ 6 ಲಕ್ಷ ರೂಪಾಯಿ ಗಂಟ ಇದೆ ಅಂತ ಇದೆ. ಸೊ ಮಹೇಂದ್ರ ಜೀತೋ CNG ವರ್ಷನ್ ಬಂದು 5,26,000 ಇದೆ. ಸೊ ಗೆಳೆಯರೆ, ಏನು ಅಂತಂದರೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ಇನ್ನೊಂದು ವಿಷಯ ಏನು ಅಂತಂದರೆ ನಿಮಗೆ ಯಾವುದಾದ್ರು ಒಂದು ವಿಡಿಯೋ ನಾನು ಶೋರೂಮ್ಗೆ ಹೋಗಿ ಮಾಡಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನಾವು ಪ್ರಯತ್ನ ಪಡ್ತೀನಿ. ಈ ಎರಡು ವಿಡಿಯೋನ ನಾನು ಯಾಕೆ ಇಲ್ಲಿ ಸ್ಕ್ರೀನ್ ಮುಂದೆ ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ಕಂಪ್ಯಾರಿಸನ್ ವಿಡಿಯೋ ಬಂದು ಶೋರೂಮ್ಗೆ ಹೋಗಿ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಎರಡು ಕೂಡ ಬೇರೆ ಬೇರೆ ಬ್ರ್ಯಾಂಡ್ಸು, ಮತ್ತು ನಾವು ಆ ಒಂದು ಬ್ರ್ಯಾಂಡ್ದು ಡಿಮೆರಿಟ್ಸ್ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲೂ ಮಾಡಿದ್ರು ಎಂಡ್ ಆಫ್ ದಿ ಡೇ ಡಾಟಾ ಎಲ್ಲ ಒಂದೇ ಇರುತ್ತೆ. ಅಲ್ಲೋಗಿ ಮಾಡಿದ್ರು ಸೇಮ್ ಇರುತ್ತೆ, ಇಲ್ಲಿ ಬಂದು ಸೇಮ್ ಇರುತ್ತೆ. ಆಗಲೇ ನಾನು ಹೇಳ್ದಂಗೆ ಇನ್ನೊಂದು ಕಾನ್ಸ್ ಏನು ಅಂತಂದರೆ ಟಾಟಾ ಏಸಲ್ಲಿ ನಿಮಗೆ ಡ್ರೈವಿಂಗ್ ಕಂಫರ್ಟೇಬಲ್ ಜಾಸ್ತಿ ಇದೆ. ಸೊ ಆದರೆ ನಿಮಗೆ ಜೀತೋದಲ್ಲಿ ಅದು ಕಮ್ಮಿ ಸಿಗುತ್ತೆ. ಆಮೇಲೆ ಟಾಟಾ ಏಸ್ದು ನೋಡೋಣ, ಪ್ರೋಸ್ ನೋಡೋಣ. ನೋಡಿ ಪವರ್ ನೋಡಿ, 26 HP ಜಾಸ್ತಿ ಪವರ್ ಇದೆ, 50 Nm ಟಾರ್ಕಲ್ಲಿ. ಬೆಟರ್ ಸ್ಪೀಡು ಅಂದರೆ ಜೀತೋಕ್ಕಿಂತ ಜಾಸ್ತಿ ಚೆನ್ನಾಗಿ ಹೋಗುತ್ತೆ, ಯಾಕೆಂದರೆ 2 ಸಿಲಿಂಡರ್ ಇರೋ ಕಾರಣ. ಪರ್ಫಾರ್ಮೆನ್ಸು ಹೈಯರ್ ಪೇಲೋಡ್ ಅಂದರೆ ಜಾಸ್ತಿ ಕ್ಯಾರಿನೂ ಮಾಡ್ಬೋದು ವೆಯ್ಟ್ನ. ಮತ್ತು ಏನು ಅಂತಂದರೆ ವೈಡ್ ಸರ್ವಿಸ್ ನೆಟ್ವರ್ಕ್, ಅಂದರೆ ಟಾಟಾದು ಮಹೇಂದ್ರಕ್ಕಿಂತ ನೆಟ್ವರ್ಕ್ ಜಾಸ್ತಿ ಇದೆ, ಸರ್ವಿಸ್ ನೆಟ್ವರ್ಕ್. ಆಮೇಲೆ ರೀಸೇಲ್ ವ್ಯಾಲ್ಯೂ ಕೂಡ ಜಾಸ್ತಿ ಇದೆ. ಆಮೇಲೆ ಕಾನ್ಸ್ ಏನು ಅಂತಂದರೆ ಜನರಲಿ ಹೈಯರ್ ಪರ್ಚೇಸ್ ಪ್ರೈಸು, ಲೋವರ್ ಮೈಲೇಜ್ ಕಂಪೇರ್ ಟು ಜೀತೋ, ಲಿಮಿಟೆಡ್ ಕ್ಯಾಬಿನ್ ಫೀಚರ್ಸು, ಲ್ಯಾಕ್ AC ಅಡ್ವಾನ್ಸ್. ಇನ್ನೊಂದೇನು ಅಂತಂದರೆ ನೋಡ್ತಿರ್ಬೋದು, ಈ ಜೀತೋಗೆ ಕಂಪೇರ್ ಮಾಡಿದ್ರೆ ಟಾಟಾ ಏಸ್ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗುತ್ತೆ ಪರ್ಚೇಸ್ ಮಾಡೋಕ್ಕೆ, ಮತ್ತು ಮೈಲೇಜ್ ಕೂಡ ಕಮ್ಮಿ ಇದೆ. ಆಮೇಲೆ ಏನು ಅಂತಂದರೆ ಕ್ಯಾಬಿನಲ್ಲಿ ಅದಕ್ಕಿರುವ ಒಂದು ರೇಟ್ಗೆ ಕ್ಯಾಬಿನಲ್ಲಿ ಅಷ್ಟೊಂದು ಫಂಕ್ಷನ್ಸ್ ಫೀಚರ್ಸ್ ಇಲ್ಲ, ಅಂದರೆ ಡ್ರೈವರ್ ಕಂಫರ್ಟೇಬಲ್ಗೆ. ಆಮೇಲೆ AC ಇಲ್ಲ ವೆಹಿಕಲಲ್ಲಿ ಅನ್ನೋದು ಈ ಒಂದು ವೆಬ್ಸೈಟ್ ಅದರ ಒಂದು ಕಾನ್ ಸೈಡನ್ನು ಹೇಳ್ತಾ ಇದೆ. ಸೊ ಹಾಗೇನೆ ಕೊನೆಯದಾಗಿ ಏನು ಅಂತಂದರೆ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಜೀತೋದಾದರೆ 20 HP, ಇದು ಟಾಟಾ ಏಸ್ ಆದರೆ 26 HP.
ಪೇಲೋಡ್ ನೋಡಿ 600ರಿಂದ 650 ಜೀತೋ. ಟಾಟಾ ಎಸ್ ಆದರೆ 650ಇಂದ 750 ಪ್ಲಸ್ kg. ಮೈಲೇಜ್ ಬಂದ್ಬಿಟ್ಟು ಜೀತೋ ಜಾಸ್ತಿ ಇದೆ, 35 km/kg. ಆಮೇಲೆ ಟಾಟಾ ಬಂದ್ಬಿಟ್ಟು ಡಿಸೈನ್ಡ್ 22 kg ಪರ್ ಲೀಟರು. ಆಮೇಲೆ ಬೆಸ್ಟ್ ಫಾರ್ ನೋಡಿ ಜೀತೋ ನೋಡಿ ಬರೀ ಲೋಕಲ್ಗೆ ಅಂತ ಇದೆ, ಲೈಟ್ ರೋಡ್ಸು. ಆದರೆ ಟಾಟಾ ಏಸ್ ಬಂದ್ಬಿಟ್ಟು ಲಾಂಗ್ ಹೋಗೋಕ್ಕೂ ಸುಟೇಬಲ್ ಇದೆ ಅಂತ ಇದೆ. ಸೊ ಗೆಳೆಯರೆ ನೋಡಿದ್ರಲ್ಲ, ಇದಿಷ್ಟು ಬಂದು ಈ ಎರಡು ವೆಹಿಕಲ್ನ ಒಂದು ಮಾಹಿತಿ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಯಾವ ರೀತಿ ಇದೆ ಅಂತ ಅನಲೈಸ್ ಮಾಡಿ ಅದಕ್ಕೆ ತಕ್ಕಂತೆ ಗಾಡಿನ ಖರೀದಿಸಿ. ನೋಡಿ ಟಾಟಾ ಏಸಲ್ಲಿ 2 ಸಿಲಿಂಡರ್ ಇದ್ದ ಮಾತ್ರಕ್ಕೆ ಅದು ದೊಡ್ಡ ವೆಹಿಕಲ್ ಏನಲ್ಲ. ಜೀತೋ ವೆಹಿಕಲ್ಗೆ ಸಿಂಗಲ್ ಸಿಲಿಂಡರ್ ಇದ್ದ ಮಾತ್ರಕ್ಕೆ ಅದು ಏನು ಕೆಳಗಿರೋ ವೆಹಿಕಲ್ ಅಲ್ಲ. ಈ ಎರಡು ಗಾಡೀಲಿ 1 ಟನ್ಗಿಂತ ಜಾಸ್ತಿ ವೆಯ್ಟ್ ಹಾಕೊಂಡು ಹೋಗಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ವಿಷಯ ಇಷ್ಟೇ, ನೀವು ಗುಡ್ಡಗಾಡು ಪ್ರದೇಶದಲ್ಲಿದ್ದರೆ ನೀವು ಟಾಟಾ ಏಸ್ ತಗೊಳ್ಳಿ. ಲೆವೆಲ್ ಜಾಗದಲ್ಲಿ ನಿಮ್ಮ ಒಂದು ಕಾರ್ಯವೈಖರಿ ಇದ್ದರೆ ನೀವು ಜೀತೋ ತಗೊಳ್ಳಿ. ಯಾಕೆಂತಂದರೆ ಎಂಡ್ ಆಫ್ ದಿ ಡೇ ರನ್ನಿಂಗ್ ಕಾಸ್ಟೇ ನಾವು ನೋಡೋದು. ರನ್ನಿಂಗ್ ಕಾಸ್ಟ್ ಬಂದುಬಿಟ್ಟು ಗಾಡಿ ಒಂದು ವ್ಯಾಲ್ಯೂಕ್ಕಿಂತಲೇ ಜಾಸ್ತಿ ಆಗುತ್ತೆ ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ. ಸೊ ಇದಿಷ್ಟು ಹೇಳ್ತಾ ನನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಗೆಳೆಯರೆ ಇನ್ನೊಂದು ವಿಷಯ ಏನು ಅಂತಂದರೆ, ತುಂಬ ವೆಹಿಕಲ್ಸ್ ನಾವು ರಿವ್ಯೂ ಮಾಡಿದ್ದೀನಿ. ಖಂಡಿತವಾಗ್ಲೂ ನನ್ನ ಚಾನಲ್ ಚೆಕ್ ಮಾಡಿ ರಿವ್ಯೂ ವಿಡಿಯೋನ ನೋಡಿ ನಿಮ್ಮ ಒಂದು ಕಾಮೆಂಟ್ ಮುಖಾಂತರ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಿದ್ದಾರೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.